ಏಕೈಕ ಸಂಸದ ಯಾರಾದರೂ ಇದ್ದರೆ ಅದು ಪಿ ಸಿ ಮೋಹನ್ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಫೋನ್ ಮೂಲಕನೇ ಏನು ಸಮಸ್ಯೆ ಇದ್ದರೂ ಬಗೆಹರಿಸ್ಕೊಡ್ತಾರೆ. ಪಿ ಸಿ ಮೋಹನ್ ನಮ್ಮ ಕ್ಷೇತ್ರಕ್ಕೆ ಬಂದು ಮನೆಗೆ ಬರ್ತಾರೆ. ಒಂದಿನ ನಾವು ಬಂದಾಗ ಹೇಳಿದ್ವಿ, ಸರ್ ಹಿಂಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಆಗ ಏನು ಬೇಕು ಅಂತೇಳಿ ಇಮ್ಮಿಡಿಯೇಟ್ಲಿ 15 ದಿನದಲ್ಲಿ ಅದನ್ನು ಮಾಡಿಕೊಟ್ರು. ಆನೆ ಬಲ ಬಂದಿದೆ ಅಂತ ಹೇಳ್ಬೋದು. ಸರ್, ಈಗ ಪಿ ಸಿ ಮೋಹನ್ ಅವ್ರ ಮೇಲೆ ಭರವಸೆನ ಇಟ್ಟು ಬಿಜೆಪಿ ಪಕ್ಷ 4ನೇ ಬಾರಿ ಟಿಕೆಟ್ ಕೊಟ್ಟಿದೆ. ಮತದಾರರಾದಂಥ ನೀವುಗಳು ಏನು ಭರವಸೆ ಇಟ್ಟಿದ್ದೀರಾ ಸರ್? ನಮ್ಮ ವ್ಯಾಪ್ತಿಯಲ್ಲಿ ಕೆಲಸ ನೋಡಿ ಅವ್ರಿಗೆ ಮತ ನೀಡ್ತಾ ಇದ್ವಿ. ನಾವು ಅವ್ರ ಕೆಲಸ ನೋಡಿ ಇನ್ನೂ 4 ಜನಕ್ಕೆ ಕೇಳ್ತಾ ಇದ್ವಿ ಅವ್ರಿಗೆ ವೋಟ್ ಮಾಡಿ ಅಂತ. KR ಮಾರ್ಕೆಟ್ ವಾರ್ಡಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಮತ್ತು JJR ನಗರ ಹಾಸ್ಪಿಟ್ಲಲ್ಲಿ ಸಾರ್ವಜನಿಕರಿಗೆ ಬಿಸಿಲಲ್ಲಿ ಮಳೆಯಲ್ಲಿ ನೆನ್ಕೊಂಡು ಕೂತ್ಕೋತಾಯಿದ್ರು. ಒಂದಿನ ನಾವು ಬಂದಾಗ ಹೇಳಿದ್ವಿ, ಸರ್ ಹಿಂಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಆಗ ಏನು ಬೇಕು ಅಂತೇಳಿ ಇಮ್ಮಿಡಿಯೇಟ್ಲಿ 15 ದಿನದಲ್ಲಿ ಅದನ್ನು ಮಾಡಿಕೊಟ್ರು. ಆಮೇಲೆ ಎಲ್ಲ ಕಡೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಮಾಡಿದ್ದಾರೆ. ನಮ್ಮ ಕೈ ಏನು ಕೇಳ್ತೀವೋ ಸರ್ಕಾರದಿಂದ ಏನು ಅದನ್ನು ಅನುದಾನ ಸಿಗುತ್ತೆ ಅದರಲ್ಲಿ ಏನು ಮಾಡ್ಬೋದು ಅಂತೇಳಿ ಅದನ್ನು ಇಮ್ಮಿಡಿಯೇಟ್ಲಿ ಮಾಡಿಕೊಡೋ ಅಂತ ಏಕೈಕ ಸಂಸದ ಯಾರಾದರೂ ಇದ್ದರೆ ಅದು ಪಿ ಸಿ ಮೋಹನ್ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಕೆಲವರು ಇಲ್ಲ ಕ್ಷೇತ್ರದಲ್ಲಿ ಇದ್ದು ಫೋನ್ ಎತ್ತಲ್ಲ, ನಿಮ್ಮ MP ಅವರು ಫಾರಿನಲ್ಲಿದ್ದರೂ ಫೋನ್ ಎತ್ತು ಮಾತಾಡಿ ರೆಸ್ಪಾನ್ಸ್ ಮಾಡ್ತಾರಂತ, ಹೌದಾ? ನಿಜ ಸರ್, ನಾವು ಏನು ಫೋನ್ ಮಾಡಿದಾಗ ಅವ್ರು ಬ್ಯುಸಿ ಇದ್ದರೂ ಕೂಡ ಅದೇ ನಂಬರ್ಗೆ ಫೋನ್ ಮಾಡ್ತಾರೆ. ಫೋನ್ ಮೂಲಕನೇ ಏನು ಸಮಸ್ಯೆ ಇದ್ದರೂ ಬಗೆಹರಿಸ್ಕೊಡ್ತಾರೆ. ಮತ್ತು ನಮ್ಗೆ 24 ಗಂಟೆಯಿಂದ ಯಾರಾದರೂ ಒಬ್ಬ ಲಭ್ಯ ಇರ್ತಾರೆ. ಪಿ ಸಿ ಮೋಹನ್ ನಮ್ಮ ಕ್ಷೇತ್ರಕ್ಕೆ ಬಂದು ಮನೆಗೆ ಬರ್ತಾರೆ. ಏನು ಸಮಸ್ಯೆ ಇದ್ದರೂ ಅವರು ಶೀಘ್ರದಲ್ಲೇ ಬಗೆಹರಿಸ್ಕೊಡ್ತಾರೆ. ಸರ್, ಈಗ JDS ಕೂಡ ಕೈ ಜೋಡಿಸಿದೆ. ಕಳೆದ ಬಾರಿಗಳಲ್ಲೇ ಒಳ್ಳೆ ಲೀಡಿಂಗ್ ಆಗಿದೆ. ಈಗ JDS ಕೈ ಜೋಡಿಸಿರೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ಪಿ ಸಿ ನಮ್ಗೆ ಆನೆ ಬಲ ಬಂದಿದೆ ಅಂತ ಹೇಳ್ಬೋದು. ಮೋದಿ ಮತ್ತು JDS ಎರಡೂ ಬಲ ಸೇರಿದ್ರೆ ನಮಗೇನು ಎದುರಾಳಿ ಯಾರೂ ಇಲ್ಲ ಅಂತೇಳಿ ನಾವು ಈಗಲೇ ಜಯಿಸಲಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಎಷ್ಟು ಲಕ್ಷ ಲೀಡಿಂದ ಗೆಲ್ಬೋದು ಅಂತ? 1 ಲಕ್ಷಕ್ಕೂ ಅಧಿಕ ಮತಗಳಿಂದ ನಾವು ಜಯಬೇರಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್. ಸರ್, ಈಗ ಸ್ಮಾರ್ಟ್ ಸಿಟಿ ವಿಚಾರಕ್ಕೆ ಸಂಬಂಧಪಟ್ಟರೆ ಪಿ ಸಿ ಮೋಹನ್ ಅವ್ರ ಕೊಡುಗೆ ಏನಿದೆ ಸರ್? ಸಬರ್ಬನ್ ರೈಲು, ಮೆಟ್ರೋ ಮತ್ತು ಅವರ ಅನುದಾನದಿಂದ ಏನು ಸಿಗುತ್ತೋ ಅದೆಲ್ಲ ಮಾಡಿಕೊಟ್ಟಿದ್ದಾರೆ ಸ್ಮಾರ್ಟ್ ಸಿಟಿಗೆ.